ಸರ್ ತೆಗೀರಿ ಆಫ್ ಮಾಡಿ ವಿಡಿಯೋ ಬೇಡ ಕಾಂಟ್ರವರ್ಸಿಗಳಾಯ್ತು. ಅಣ್ಣ ನಮಸ್ತೆ. ನಮಸ್ಕಾರ. ಗೊತ್ತಾಯ್ತಾ? ನಮ್ಮ ಇವರು ಅಣ್ಣ ಇದ್ಯಾಕೆ ಬೆಳಗ್ಗೆ ಅಲ್ಲ ಇರಲಿ ಏನಿಲ್ಲ. ಪ್ಲೀಸ್ ಸರ್ ತೆಗೀರಿ ಆಫ್ ಮಾಡಿ. ನಮಸ್ಕಾರ ಹುಚ್ಚ. ನಮ್ಮ ಅಜ್ಜಿನ ಚೆನ್ನಾಗಿ ಹಾಡ್ತಾರೆ. ಲೋ ಇಲ್ಲೇ ಇರೋದ್ನೆಲ್ಲ ಹೇಳಿ ಅವ್ನ ತಲೆ ಕೆಡ್ಸ್ಬೇಡ್ವೋ. ಆಮೇಲೆ ಮೆಜೆಸ್ಟಿಕ್, ಆಮೇಲೆ ಕರಿಯ, ಎಕ್ಸ್ಕ್ಯೂಸ್ ಮೀ, ಜೋಗಿ, ನೀನ್ ಅವ್ನ ಕಾಲಿಗೆ ಬಿಡಕ್ಕಿನ ಮುಂಚೆ ನಿನ್ನೆ ಅವ್ನು ಎತ್ಬಿಡ್ತಾನೆ. ಜೋಗಯ್ಯ, ದ ರಾಜ್ ಶೋಮ್ಯಾನ್, ಅಪ್ಪು ಸಾರ್ ಜೊತೆ ಎಲ್ಲ ಸಿನಿಮಾಗಳು ನೋಡಿರ್ತೀರ. ಅದರಲ್ಲಿ ನನ್ನ ಪುಂಗ ಅಂತ ಕರೀತಾರೆ. ನಾನೇ ಜೋಗಿ ಉಮೇಶ್ ಪುಂಗ ಅಂತ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ತುಂಬ ಆಸೆ ನನಗೆ. ಆಮೇಲೆ ನೆಕ್ಸ್ಟು ರಜನಿಕಾಂತ್. ನಾನು ಶಶಿಕುಮಾರ್ ಹತ್ರ ಇದ್ದೆ, ಆವಾಗ ಡ್ರೈವರ್ ಆಗಿ ಅವ್ರು ಪರ್ಸ್ನಲ್ ಆಗಿದ್ದೆ. ಭಾಷಾ ಅಂತ ಒಂದು ಸಿನಿಮಾ ಮದ್ರಾಸ್ಗೆ ಹೋಗಿದ್ವಿ, ಚೆನ್ನೈಗೆ. ವಾಹಿನಿ ಸ್ಟುಡಿಯೋ ಒಳಗಡೆ ಶೂಟಿಂಗು. ನಾನು ಹೋಗ್ಬಿಟ್ಟು ಅಣ್ಣ ನಮಸ್ಕಾರ ಅಣ್ಣ, ರಜನಿ ಸಾರು ಬುಕ್ ಓದ್ತಾ ಇದ್ದರು. ಎದ್ದು ನಿಂತ್ಕೊಂಡ್ಬಿಟ್ಟು ಏನ್ರಿ ಕನ್ನಡ ಮಾತಾಡ್ತಾ ಇದ್ದೀರಾ ಅಂತಂದ್ರು. ಅಣ್ಣ ಶಶಿಕುಮಾರ್ ಜೊತೆ ಬಂದಿದ್ದೀನಿ ಅಣ್ಣ ಅಂತಂದೆ. ಆಮೇಲೆ ಹೇಗಿದೆ ಕನ್ನಡ ಇಂಡಸ್ಟ್ರಿ, ಅಣ್ಣವ್ರು ಹೇಗಿದ್ದಾರೆ, ವಿಷ್ಣುವರ್ಧನ್ ಹೇಗಿದ್ದಾರೆ, ಅಂಬರೀಷ್ ಹೇಗಿದ್ದಾರೆ ಅಂತ. ನಾವು ಹಂಗಣ್ಣ ಹಿಂಗಣ್ಣ ನಮ್ಮದೆಲ್ಲ ಕೇಬಲ್ ನಡೆಸ್ತೀವಣ್ಣ, ನಿಮ್ಮ ಪಿಕ್ಚರೇ ಹಾಕೋದಣ್ಣ, ದಳಪತಿ ಅವು ಇವು ಸಾಂಗ್ ಎಲ್ಲ ಆಡಿ ರಕ್ಕಮ್ಮ ಕೈಯೊಚ್ಚೆ ಅಂತೆಲ್ಲ ಹೇಳ್ತಾ ಇದ್ದೆ. ಆ ಕಡೆಯಿಂದ ಶಶಿಕುಮಾರು ಶಾರ್ಟ್ ಮುಗಿಸ್ಕೊಂಡು ಎಂಟ್ರಿ ಆದರು. ಏನು ಸರ್ ನಮ್ಮ ಉಮೇಶ್ ಏನೋ ಹೇಳ್ತಾ ಇದ್ದಾನೆ ಅಂತ. ಅದೇ ಶಶಿಯವರೇ ಕನ್ನಡ ಇಂಡಸ್ಟ್ರಿದು ಸ್ವಲ್ಪ ಪುಂಗ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ನಮ್ಮ ಬಾಸು ಶಶಿಕುಮಾರ್ ಏನು ಮಾಡೋರು, ನಾನು ಎಲ್ಲೋದ್ರೂ ಪುಂಗ ಅಂತ ಕೂಗೋರು ಜೋರಾಗಿ. ಯಾರು ಪುಂಗ ಅಂತ ಕರೆದ್ರು ನಾನು ಇನ್ನೂ ಖುಷಿ ಆಗೋದು ನನಗೆ. ಅದು ಶಿವನ ಹೆಸರಲ್ವಾ, ನಂಜುಂಡೇಶ್ವರಂದು ಪುಂಗೇಶ್ವರ ಅಂತ ಶಿವದ್ದು ಲಿಂಗದ ಮೇಲೆ ಬರ್ತಿದ್ರು. ಅವತ್ತಿಂದ ನನಗೆ ಪುಂಗ ಅಂದ್ಬಿಟ್ಟು ಹೆಸರಾಯ್ತು. ಅವಾಗಿನ ಥರ ಕನ್ನಡ ಇಂಡಸ್ಟ್ರಿ ಏನಿಲ್ಲ, ಸಖತ್ ಕಷ್ಟ. ಯಾವ ಶೂಟಿಂಗ್ ಇರಲ್ಲ, ಕೆಲಸ ಇರಲ್ಲ. ನನಗೆ ಈ ಡ್ರೈವಿಂಗ್ ಕೆಲಸ ಗೊತ್ತಿರೋದ್ರಿಂದ ಅಲ್ಲಿ ಇಲ್ಲಿ ಕಾರು ಟೆಂಪರವರಿ ಡ್ರೈವರ್ ಆಗಿ ಹೋಗ್ತಾ ಇರ್ತೀನಿ. ನನಗೂ 2 ಮಕ್ಕಳು, ಹೆಂಡತಿ, ಜೀವನ ಮಾಡಬೇಕಲ್ಲ, ಬಟ್ಟೆ ಮಾಡಿ. ಉಸಿರು ಇರುವಾಗ ಪಾಪಿ ಅನ್ನೋ ಜನ ಉಸಿರು ನಿಂತೋದ್ಮೇಲೆ ಅಯ್ಯೋ ಪಾಪ ಅಂದರೆ ಏನು ಪ್ರಯೋಜನ? ಸತ್ತ ಮೇಲೆ ಬೆಲೆ ಯಾರಿಗ್ರಿ ಬೇಕು? ಬದುಕಿರುವಾಗ ನಮ್ಮನ್ನು ಗುರುತಿಸಿ ಬದುಕಕ್ಕೂ ಬಿಡಿ. ಇವತ್ತಿರೋ ಕನ್ನಡ ಇಂಡಸ್ಟ್ರಿ ಒಳಗಡೆ ನಮ್ಮಂಥ ಎಷ್ಟೋ ಹಳೆಯ ಕಲಾವಿದರುಗಳು ಬದುಕಿದ್ದಾರೆ. ನಮ್ಮನ್ನು ಒಂಚೂರು ಕಂಡುಬಿಟ್ಟು ನೋಡ್ರಪ್ಪ. ಆವಾಗ ಬುದ್ಧಿ ಇಲ್ದಿರ ಕುಡ್ದು ಹಾಳು ಮಾಡ್ಕೊಂಡೆ. ಇವಾಗ ಬುದ್ಧಿ ಬಂದೈತೆ, ಕೆಲಸಗಳೇ ಸಿಗ್ತಾ ಇದೆ. ಆಗೋ ಈಗೋ ಕರಳೆ ಅಂತ ಒಂದು ಸಿನಿಮಾ ಸಿಕ್ತು. ನಮ್ಮ ಅಭಿರಾಮ್ ಕಂಠೀರವ ಅಂತ ಡೈರೆಕ್ಟ್ರು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನನಗೆ ಕೆಲಸ ಕೊಟ್ಟರು. ಕರಳೆಯಲ್ಲಿ ಅದ್ಭುತ ವಿಷಯ ಇರೋ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರನೂ ಕೊಟ್ಟರು, ನನಗೆ ದುಡ್ಡು ಕೊಟ್ಟರು. ನನ್ನಂಥ ಎಷ್ಟೋ ಬಡ ಕಲಾವಿದರುಗಳಿಗೆ ಹೆಲ್ಪ್ ಆಗುತ್ತೆ. ಈ ಬಡ ಕಲಾವಿದನ ಕೂಗು ಎಲ್ಲರಿಗೂ ತಲುಪಲಿ. ಶೇರ್ ಮಾಡಿ. ನಮಸ್ಕಾರ.